ಪ್ರೈಸ್ ದ ಲಾರ್ಡ್. ತಮಗೆ ಕರ್ತನ ರಕ್ಷಕನಾಗಿರುವಂತಹ ಯೇಸು ಕ್ರಿಸ್ತರ ಅತಿ ಪರಿಶುದ್ಧವಾದ ನಾಮದಲ್ಲಿ ನಾನು ನಿಮ್ಮನ್ನು ಹೊಂದಿಸ್ತಾ ಮತ್ತೊಂದು ಸಂದೇಶ ಜೊತೆ ನಾನು ಮುಂದೆ ಬಂದಿದ್ದೀನಿ. ದೇವರ ಹಸ್ತವು ತಾನೇ ಕಳೆದ ದಿನವೆಲ್ಲ ನಿಮ್ಮನ್ನು ನನ್ನನ್ನು ಆತ್ಮಿಕವಾಗಿ ವಾಕ್ಯಗಳ ಮೂಲಕವಾಗಿ ಬಲಪಡಿಸಿ ಚೈತನ್ಯಗೊಳಿಸಿ ಜೊತೆಗಾರರಾಗಿದ್ದು ನಡೆಸ್ತಿದ್ದಾರೆ. ವೈಯಕ್ತಿಕವಾಗಿ ನಮ್ಮ ಅವಶ್ಯಕತೆಗಳನ್ನ ಅಗತ್ಯಗಳನ್ನ ಪೂರೈಸಿ ನಾವು ಕೈ ಮಾಡ್ತಕ್ಕಂಥ ಕೆಲಸಗಳನ್ನ ಆಶೀರ್ವದಿಸಿ ಕಾದು ಪೋಷಿಸಿ ಜೊತೆಗಾರರಾಗಿದ್ದು ನಡೆಸ್ತಿರುವುದಕ್ಕಾಗಿ ದೇವರಿಗೆ ಸ್ತುತಿಯು ಘನವು ಮಹಿಮೆಯು ಸದಾ ಕಾಲವು ಸ್ವಂತವಾಗಿರಲಿ. ಆಮೇನ್. ಈ ದಿನದ ಸಂದೇಶದ ವಾಕ್ಯ ಭಾಗ ಕೀರ್ತನೆಗಳ ಭಾಗ 128ನೇ ಅಧ್ಯಾಯ 1ನೇ ವಾಕ್ಯದಿಂದ 6ನೇ ವಾಕ್ಯದವರೆಗೆ. ಸ್ಯಾಮ್ಸ್ 128 1-6. ಯೆಹೋವನಿಗೆ ಭಯಪಟ್ಟು ಆತನ ಮಾರ್ಗಗಳಲ್ಲಿ ನಡೆದುಕೊಳ್ಳುವ ಪ್ರತಿಯೊಬ್ಬನು ಧನ್ಯನು. ನಿನ್ನ ಕೈಗಳ ಕಷ್ಟಾರ್ಜಿತವನ್ನು ನೀನು ಊಟ ಮಾಡಿ ಆಶೀರ್ವಾದವನ್ನು ಅಭಿವೃದ್ಧಿಯನ್ನು ಹೊಂದುವೆ. ನಿನ್ನ ಹೆಂಡತಿಯು ನಿನ್ನ ಮನೆಯಲ್ಲಿರುವ ಫಲಭರಿತವಾದ ದ್ರಾಕ್ಷಿ ಬಳ್ಳಿಯ ಹಾಗೆಯೂ ನಿನ್ನ ಮೇಜಿನ ಸುತ್ತಲಿರುವ ನಿನ್ನ ಮಕ್ಕಳು ಓಲಿ ಮರಗಳ ಸಸಿಗಳ ಹಾಗೆಯೂ ಇರುವರು. ಯೆಹೋವನಿಗೆ ಭಯಪಡುವ ಮನುಷ್ಯನು ಹೀಗೆಯೇ ಆಶೀರ್ವದಿಸಲ್ಪಡುವನು. ಯೆಹೋವನು ನಿನ್ನನ್ನು ಚೀಯೋನಿನೊಳಗಿಂದ ನಿನ್ನ ಜೀವನದ ದಿವಸವೆಲ್ಲ ಆಶೀರ್ವದಿಸುವನು. ನೀನು ಯೆರೂಸಲೇಮಿನ ಸೌಭಾಗ್ಯವನ್ನು ನೋಡುವೆ. ನೀನು ಮಕ್ಕಳ ಮಕ್ಕಳನ್ನು ಕಾಣುವವರೆಗೂ ಜೀವಿಸಿ ಇಸ್ರಾಯೇಲಿನ ಮೇಲೆ ಸಮಾಧಾನವಿರಲಿ. ದೇವರಿಗೆ ಸ್ತೋತ್ರ. ನಾವು ವಾಕ್ಯ ಭಾಗ ನೋಡ್ತಾ ಇದ್ದೀವಿ. ವಾಕ್ಯ ಭಾಗದಲ್ಲಿ ದೇವರ ವಾಕ್ಯವನ್ನು, ದೇವರಿಗೆ ಭಯಪಟ್ಟು ಆತನ ಆಜ್ಞೆಗಳನ್ನು ಮಾರ್ಗಗಳಲ್ಲಿ ನಡೀತಕ್ಕಂಥವನಿಗೆ, ಆತನ ವಾಕ್ಯಗಳನ್ನು ಕೈಗೊಂಡು ನಡೀತಕ್ಕಂಥವನಿಗೆ ಆಶೀರ್ವಾದ. ಬಹಳ ಪ್ರಮುಖವಾಗಿ ಆತನು ಧನ್ಯನು, ಭಾಗ್ಯವಂತನು, ಪುಣ್ಯವಂತನು ಅಂತ ವಾಕ್ಯ ಹೇಳುತ್ತೆ. ಯಾಕೆ ಅಂದರೆ ದೇವರು ಅವನ ಕಷ್ಟಾರ್ಜಿತಗಳನ್ನ ಆಶೀರ್ವದಿಸ್ತಾರೆ. ಅವನ ಕೈ ಪ್ರಾಯಸವನ್ನು ಉಣ್ಣುವಂತೆ, ಅವನು ಆಶೀರ್ವಾದವನ್ನು ಅಭಿವೃದ್ಧಿ ಹೊಂದುವಂತೆ ಮಾಡ್ತಾರೆ ಅಂತ ವಾಕ್ಯ ಹೇಳುತ್ತೆ. ದೇವರಿಗೆ ಸ್ತೋತ್ರ. ಆದರೆ ಕುಟುಂಬವನ್ನು ಕುರಿತಾಗಿ ಅವನಿಗೆ ಏನು ಆಶೀರ್ವಾದ ಹೇಳ್ತದೆ? ಅವನ ಹೆಂಡತಿ ಫಲಭರಿತವಾದ ದ್ರಾಕ್ಷಿ ಬಳ್ಳಿಯ ಹಾಗೆಯೂ ಅವನ ಮೇಜಿನ ಸುತ್ತಲಿರ್ತಕ್ಕಂಥ ಅವನ ಮಕ್ಕಳು ಎಣ್ಣೆ ಮರದ ಸಸ್ಯಗಳು, ಅಂದರೆ ಓಲಿ ಮರದ ಸಸ್ಯಗಳ ಹಾಗೆ ಇರ್ತಾರೆ ಅಂತ ವಾಕ್ಯ ಹೇಳ್ತದೆ. ದೇವರಿಗೆ ಸ್ತೋತ್ರ. ಯಾರು ದೇವರಿಗೆ ಭಯಪಟ್ಟು ಆತನ ಮಾರ್ಗವನ್ನು ಅನುಸರಿಸಿ ನಡೆದು ಜೀವಿಸ್ತಕ್ಕಂಥ ಮನುಷ್ಯನಿಗೆ ದೇವರಿಗೆ ಸ್ತೋತ್ರ. ಬಹಳ ಪ್ರಮುಖವಾಗಿ ದೇವರು ಹೇಗೆ ಆಶೀರ್ವದಿಸ್ತಾರೆ ಅಂತಂತ ನೋಡ್ತಾ ಇದ್ದೀವಿ. ವಾಕ್ಯ ಭಾಗ 5ನೇ ವಾಕ್ಯ. ಯೆಹೋವನು ನಿನ್ನನ್ನು ಚೀಯೋನಿನೊಳಗಿಂದ ನಿನ್ನ ಜೀವನದ ದಿವಸವೆಲ್ಲ ಆಶೀರ್ವದಿಸುವನು. ದೇವರಿಗೆ ಸ್ತೋತ್ರ. ನಿನ್ನ ಯೆರೂಸಲೇಮಿನ ಸೌಭಾಗ್ಯವನ್ನು ಕಾಣುವೆ. ದೇವರಿಗೆ ಸ್ತೋತ್ರ. ಹೀಗೆ ದೇವರು ಚೀಯೋನಿನೊಳಗಿಂದ ನಮ್ಮನ್ನು ಆಶೀರ್ವದಿಸ. ಯಾಕಂದರೆ ಅದಕ್ಕೆ ಬಹಳಷ್ಟು ಪ್ರವಾದನೆಗಳಿದೆ. ದೇವರೇ ಆರಿಸ್ಕೊಂಡಿರ್ತಕ್ಕಂಥ ಪಟ್ಟಣ, ದೇವರು ಇಲ್ಲಿ ನನಗೆ ಆಲಯವನ್ನು ಕಟ್ಟಿರ್ತಕ್ಕಂಥ ಪಟ್ಟಣ. ಅಷ್ಟು ಮಾತ್ರ ಅಲ್ಲ, ಈ ಆಲಯದಲ್ಲಿ ಮುಂದೆ ಆಲಯದ ಮೇಲೆ ನನ್ನ ಹೃದಯ, ನನ್ನ ಕಣ್ಣು ಯಾವಾಗಲೂ ಇರುತ್ತೆ ಅಂತ ಹೇಳಿದ್ದಾರೆ. ಅಷ್ಟು ಮಾತ್ರ ಅಲ್ಲ, ಈ ಪೌಡೆ ಗೋಡೆ ಮೇಲೆ ನನ್ನ ಕಾವಲುಗಾರನ ನೇಮಿಸಿದ್ದೇನೆ ಅಂತ ಹೇಳಿದ್ದಾರೆ. ಭಾಳಷ್ಟು ಕಡೆ ಇರ್ತಕ್ಕಂಥದ್ದು ಚಿಯೋನ್ ಪಟ್ಟಣವೇ, ಯೆರೂಸಲೇಮೇ, ದಾವಿದ ಪಟ್ಟಣವೇ, ದೇವರ ನಾಡೆ, ಈ ಥರ ಹೆಸರುಗಳನ್ನೆಲ್ಲ ದೇವರೇ ಹೇಳಿರ್ತಕ್ಕಂಥದ್ದು, ಪ್ರವಾದನೆಗಳಲ್ಲಿ ಹೇಳಿಸಿರ್ತಕ್ಕಂಥದ್ದನ್ನು ನಾವು ನೋಡಿದ್ದೀವಿ. ಹಾಗಾಗಿ ಆಶೀರ್ವಾದ ಅಲ್ಲಿಂದನೇ ಬರ್ತಕ್ಕಂಥದ್ದಂತೂ ವಾಕ್ಯ ಹೇಳ್ತದೆ. ದೇವರಿಗೆ ಸ್ತೋತ್ರ. ಅದಕ್ಕೆ ಇನ್ನೂ ದೊಡ್ಡ ಸಾಕ್ಷಿ ಇದೆ, ಅದು ನಾವು ತಿಳ್ಕೊಳ್ಳೋಣ ಮುಂದೆ. ಆದರೆ ಆಶೀರ್ವಾದ ಅಂತ ಬರಬೇಕಾದ್ರೆ ದೇವರಿಗೆ ಭಯಪಡಬೇಕು, ಆತನ ಮಾರ್ಗಗಳನ್ನು ಅನುಸರಿಸಿ ನಡೀಬೇಕು. ಸೊ ಆಗ ದೇವರು ಆಶೀರ್ವಾದವನ್ನು ಅಭಿವೃದ್ಧಿಯನ್ನು ಕೊಡ್ತಾರೆ. ಹೇಗೆ ಅಂದರೆ ಅಲ್ಲಿನ ವಾಕ್ಯ ಹೇಳುತ್ತೆ, ಚೀಯೋನೊಳಗಿಂದ ಯೆಹೋವನು ನಿನ್ನ ಜೀವನದ ದಿವಸವೆಲ್ಲ ನಿನ್ನ ಆಶೀರ್ವದಿಸುವನು ಅಂತ ವಾಕ್ಯ ಹೇಳುತ್ತೆ. ಈಗ ಚೀಯೋನೊಳಗಿಂದ ಆಶೀರ್ವಾದ ಹೊಂದ್ಕೋಬೇಕಾದ್ರೆ ನಮಗೊಂದು ಕಾರ್ಯ ಇದೆ. ಹೇಗೆ ಬೇಕಾದರೆ ನಾವು ಹೊಂದ್ಕೊಳ್ಳೋಕ್ಕಾಗಲ್ಲ. ಯಾಕೆಂದರೆ ದೇವರು ಮನುಷ್ಯರ ಅಂತರಂದ್ರಿಯವನ್ನು ಪರೀಕ್ಷೆ ಮಾಡುವಾತನಾಗಿದ್ದಾನೆ. ದೇವರಿಗೆ ಸ್ತೋತ್ರ. ಹಾಗಾಗಿ ಆ ಆಶೀರ್ವಾದವನ್ನು ಹೊಂದ್ಕೋಬೇಕಾದ್ರೆ ನಮಗೆ ಮಾರ್ಗ ಉಂಟು. ದೇವರಿಗೆ ಸ್ತೋತ್ರ. ಆ ಮಾರ್ಗ ನಾವು ನೋಡ್ತಾ ಇದ್ದೀವಿ. ಕೀರ್ತನೆ ಭಾಗ 122ನೇ ಅಧ್ಯಾಯ. ಕೀರ್ತನೆ ಭಾಗ 122ನೇ ಅಧ್ಯಾಯವನ್ನು ನೋಡಿದ್ರೆ ಆರಂಭದಿಂದ ದೇವರ ಆಲಯವನ್ನು ಪ್ರೀತಿಸ್ತಕ್ಕಂಥವನು, ದೇವರನ್ನು ಪ್ರೀತಿಸ್ತಕ್ಕಂಥವನು ಹೇಗೆ ಆಶೀರ್ವಾದವನ್ನು ಅಂತಾರೆ. ಅಷ್ಟು ಮಾತ್ರ ಅಲ್ಲ, ಯೆರೂಸಲೇಮನ್ನ ಪ್ರೀತಿ ಮಾಡ್ತಕ್ಕಂಥವ್ರು, ಅಷ್ಟು ಮಾತ್ರ ಅಲ್ಲ, ದೇವರು ಆರಿಸ್ಕೊಂಡಿರ್ತಕ್ಕಂಥ ಗೋತ್ರವನ್ನು ಕುರಿತಾಗಿ ಅಲ್ಲಿ ಮಾತನಾಡುತ್ತೆ. ಆದರೆ ಮುಂದಿನ ವಾಕ್ಯ 5ನೇ ವಾಕ್ಯದಿಂದ ಅಲ್ಲಿ ಹೇಳುತ್ತೆ, ಕೀರ್ತನೆ 122ನೇ ಅಧ್ಯಾಯದಲ್ಲಿ, ಏಕೆಂದರೆ ಅಲ್ಲಿ ನ್ಯಾಯ ನಿರ್ಣಯಕ್ಕೆ ಸಿಂಹಾಸನಗಳು, ದಾವೀದನ ಮನೆತನದ ಸಿಂಹಾಸನಗಳು ಇರುತ್ತವೆ. ಯೆರೂಸಲೇಮಿನ ಸಮಾಧಾನಕ್ಕಾಗಿ ಬೇಡಿಕೊಳ್ಳಿರಿ. ಯೆರೂಸಲೇಮನ್ನು ಪ್ರೀತಿ ಮಾಡುವವನು
ಅಭಿವೃದ್ಧಿಯನ್ನು ಹೊಂದುವನು. ನಿನ್ನ ಪ್ರಾಕಾರದಲ್ಲಿ ಸಮಾಧಾನವೂ ನಿನ್ನ ಅರಮನೆಯಲ್ಲಿ ಅಭಿವೃದ್ಧಿಯೂ ಇರಲಿ. ದೇವರಿಗೆ ಸ್ತೋತ್ರ. ಈಗ ವಾಕ್ಯ ಏನು ಹೇಳುತ್ತೆ? ನಿಮಗೆ ಆಶೀರ್ವಾದ ಬೇಕಾ? ನಿಮ್ಮ ಮನೆಯಲ್ಲಿ, ನಿಮ್ಮ ಕುಟುಂಬದಲ್ಲಿ ನಿಮಗೆ ಆಶೀರ್ವಾದ ಬೇಕಾ? ಜೀವಿತದಲ್ಲಿ ಆಶೀರ್ವಾದ ಬೇಕಾ? ನಮಗೆ ಇನ್ನೊಂದು ಕಾರ್ಯ ಇದೆ. ಅದೇನಂತಂದರೆ, ದೇವರ ನಾಡದಂತಹ, ದೇವರ ಪಟ್ಟಣವಂತಹ, ದೇವರ ಆಲಯ ಇರ್ತಕ್ಕಂತಹ ಆ ಸ್ಥಳದಲ್ಲಿ ಸಮಾಧಾನ ಇರಲಿ ಅಂತ ನಾವು ಪ್ರಾರ್ಥನೆ ಮಾಡಬೇಕು. ಹೇಗೆ ಅಂದರೆ, ದೇವರು ಹೃದಯಗಳನ್ನ ಪರೀಕ್ಷೆ ಮಾಡ್ತಕ್ಕಂಥ ದೇವರಾಗಿದ್ದಾನೆ, ಸುಮ್ಮನೆ ಮಾಡೋಕ್ಕಲ್ಲ. ಯಾಕೆಂದರೆ ಅಲ್ಲಿ ನ್ಯಾಯ ತೀರ್ಪಿಗಾಗಿ ದಾವೀದನ ಮನೆ ಸಿಂಹಾಸನಗಳಿವೆ ಅಂತ ವಾಕ್ಯ ಹೇಳುತ್ತೆ. ಹಾಗಾಗಿ ದೇವರು ಹೃದಯವನ್ನು ಪರೀಕ್ಷೆ ಮಾಡುವವರ ಆತನಾಗಿರೋದ್ರಿಂದಾಗಿ ನಾವು ಸುಮ್ಮನೆ ಹಂಗೆ ಹೇಳ್ಕೊಳಕ್ಕಾಗಲ್ಲ. ನಾವು ಆ ಕಾರ್ಯವನ್ನು ಮಾಡೇ ಆಶೀರ್ವಾದವನ್ನು, ಕೀರ್ತನೆ 128ನೇ ಅಧ್ಯಾಯದ ಆಶೀರ್ವಾದಗಳನ್ನ ಹೊಂದ್ಕೊಳ್ಳೋಕೆ ಸಾಧ್ಯ. ಕೀರ್ತನೆ 128ರ ಆಶೀರ್ವಾದ ಬೇಕಾ? ಕೀರ್ತನೆ 122 ನಾವು ಅನುಸರಿಸಿ ನಡೆಯಬೇಕು. ಭಯಭಕ್ತಿಯಿಂದ ನಂಬಿಗಸ್ತರಾಗಿ ಆ ವಾಕ್ಯದ ಪ್ರಕಾರ ನಾವು ಜೀವಿಸಿದಾಗ ಕೀರ್ತನೆ 128ರ ಆಶೀರ್ವಾದ ಯಥಾರ್ಥವಾಗಿ ಅವ್ರ ಜೀವಿತದಲ್ಲಿ ಬರುತ್ತೆ. ಹಾಗೆ ಮಾಡ್ತಕ್ಕಂಥವ್ರು ಎಲ್ಲ ಜೀವಿತರು ಸಹ ಯಥಾರ್ಥವಾಗಿ ಆಶೀರ್ವಾದ ಬರುತ್ತೆ. ಸೊ ಹಾಗಾಗಿ ದೇವರ ಪಟ್ಟಣದಲ್ಲಿ, ದೇವರ ನಾಡಿನಲ್ಲಿ ಸಮಾಧಾನ ನೆಲೆಸಿರಲಿ, ಅಲ್ಲಿ ಅಭಿವೃದ್ಧಿ ಇರಲಿ, ಆಶೀರ್ವಾದ ಇರಲಿ, ದೇವರ ಮಹಿಮೆ ಅಲ್ಲಿ ನಿರಂತರವಾಗಿ ಕಾರ್ಯ ಮಾಡಲಿ ಅಂತ ನಾವು ಅಲ್ಲಿಗಾಗಿ ಪ್ರಾರ್ಥನೆ ಮಾಡಲೇಬೇಕು. ಆಗಲೇ ಆಶೀರ್ವಾದ, ಅಭಿವೃದ್ಧಿ ನಮ್ಮ ಕುಟುಂಬದಲ್ಲಿ, ನಮ್ಮ ಸ್ವಂತ ಜೀವಿತದಲ್ಲಿ, ಅಷ್ಟು ಮಾತ್ರ ನಾವು ಕೈ ಕೆಲಸಗಳಲ್ಲಿ ಎಲ್ಲದರಲ್ಲಿ ಇರುತ್ತೆ. ಸೊ ಹಾಗಾಗಿ ಕೀರ್ತನೆ 128ರ ಆಶೀರ್ವಾದವನ್ನು ಹೊಂದ್ಕೋಬೇಕಾ? ಕುಟುಂಬದಲ್ಲಿ ಆಶೀರ್ವಾದ ಬೇಕಾ? ಮಕ್ಕಳ ಜೀವಿತದಲ್ಲಿ ಆಶೀರ್ವಾದ ಬೇಕಾ? ನಿಮಗೆ ಸಮಾಧಾನ ಬೇಕಾ? ನೀವು ಮಕ್ಕಳನ್ನು ಕಾಣುವವರೆಗಿರಬೇಕಾ? ಕೀರ್ತನೆ 122ನೇ ಅಧ್ಯಾಯವನ್ನು ನಾವು ಅನುಸರಿಸಿ ನಡೆಯಲೇಬೇಕು. ಯೆರೂಸಲೇಮಿನ ಸಮಾಧಾನಕ್ಕಾಗಿ ಪ್ರಾರ್ಥಿಸಬೇಕು. ಅಷ್ಟು ಮಾತ್ರ ಅಲ್ಲ, ಅಲ್ಲಿನ ಸಂತಾನದ ಆಶೀರ್ವಾದಕ್ಕಾಗಿ ನಾವು ಪ್ರಾರ್ಥನೆ ಮಾಡಬೇಕು. ಸೊ ಆಗ ನಮಗೂ, ನಮ್ಮ ಕುಟುಂಬಕ್ಕೂ, ಸಂತತಿಗೂ ಆಶೀರ್ವಾದ ಖಚಿತ. ಸೊ ಹಾಗಾಗಿ ನಂಬಿಗಸ್ತರಾಗಿ ವಾಕ್ಯದ ಪ್ರಕಾರ ಜೀವಿಸಿ ವಾಕ್ಯದ ಆಶೀರ್ವಾದಗಳನ್ನ ಸ್ವಂತ ಮಾಡ್ಕೊಳ್ಳಿ. ಆಮೇಲೆ ಪ್ರಾರ್ಥನೆ ಮಾಡ್ಕೊಳ್ಳೋಣ. ಸರ್ವಶಕ್ತನೇ, ಸರ್ವಾಧಿಕಾರಿಯೇ, ಸಾರ್ವಭೌಮನೇ, ಉನ್ನತನೇ, ಮಹೋನ್ನತನೇ, ಮಹಾಪರಿಶುದ್ಧನೇ, ಪ್ರೀತಿ ಸ್ವರೂಪನೇ, ನೀತಿವಂತ ನ್ಯಾಯಾಧಿಪತಿಯೇ, ಸೇನಾಧೀಶ್ವರನೇ, ಇರುವಾತನೇ, ಸರ್ವವ್ಯಾಪಿ ಸಪ. ಇದನ್ನು ವಾಕ್ಯಗಳ ಮೂಲಕವಾಗಿ ನಮ್ಮ ಸಂಗಡ ಮಾತಾಡುವಂತಹ ನಿಮ್ಮ ಪ್ರೀತಿಗಾಗಿ, ನಂಬಿಗಸ್ತಿಗಾಗಿ ನಿಮಗೆ ಸ್ತೋತ್ರ. ವಾಕ್ಯ ಭಾಗದಲ್ಲಿ ಇದನ್ನು ನಮ್ಮ ಸಂಗಡ ಮಾತನಾಡಿದ್ದೀರ. ಯೆಹೋವನಿಗೆ ಭಯಪಟ್ಟು ಆತನ ಆಜ್ಞೆಗಳನ್ನು, ಮಾರ್ಗಗಳನ್ನು ಅನುಸರಿಸಿ ನಡೆತಕ್ಕಂಥವನು ಧನ್ಯನು, ಅವನು ಆಶೀರ್ವಾದವನ್ನು, ಅಭಿವೃದ್ಧಿಯನ್ನು ಕಾಣುವನು ಅಂತ ನೀವು ವಾಕ್ಯದಲ್ಲಿ ಹೇಳಿದ್ದೀರಾ. ಸೊ ಹಾಗಾಗಿ ನಿಮ್ಮ ಮಾರ್ಗದಲ್ಲಿ, ನಿಮ್ಮ ಆಜ್ಞೆಗಳನ್ನ ಅನುಸರಿಸಿ ನಡೆದು, ವಾಕ್ಯಗಳನ್ನು ಪ್ರೀತಿ ಮಾಡಿ ಅದನ್ನು ಅನುಸರಿಸಿ ನಡೆದು ನಿಮ್ಮಲ್ಲಿ ಭಯಭಕ್ತಿಯುಳ್ಳವರಾಗಿ ನಾವು ಜೀವಿಸೋದಾದರೆ ಈ ವಾಕ್ಯದ ಆಶೀರ್ವಾದಗಳನ್ನ, ಕುಟುಂಬದ ಆಶೀರ್ವಾದಗಳನ್ನ ಅವರಿಗೂ, ಅವರ ಸಂತತಿಗೂ, ಮಕ್ಕಳಿಗೂ ಸಹ ನೀವು ನೀಡುವವರಾಗಿರ್ತೀರ. ಅದಕ್ಕಾಗಿ ನಿಮಗೆ ಸ್ತೋತ್ರ. ನಂಬಿಗಸ್ತರಾಗಿ ವಿಧೇಯರಾಗ್ತಕ್ಕಂಥ ಒಬ್ಬೊಬ್ಬರನ್ನ ನೀವು ಆಶೀರ್ವದಿಸಿ, ಅಭಿವೃದ್ಧಿಪಡಿಸಿ. ನಿಮಗೆ ಮಹಿಮೆಯಾಗಲಿ, ನಿಮ್ಮ ಜನರಿಗೆ ಆಶೀರ್ವಾದ, ರಕ್ಷಣೆ ಉಂಟಾಗಲಿ. ಆಮೇನ್. ನಿನ್ನ ಜನರು ಕೈ ಮಾಡ್ತಕ್ಕಂಥ ಕೆಲಸವನ್ನು ಆಶೀರ್ವದಿಸು. ಅವರ ಅಗತ್ಯಗಳನ್ನ ಪೂರೈಸು, ಕೊರತೆಗಳನ್ನ ನೀಗಿಸು. ಆಮೇನ್. ಯಾವ ಕಾರ್ಯದಲ್ಲಿ ಅವರು ನಿರೀಕ್ಷೆ ಉಳ್ಳವರಾಗಿದ್ದಾರೆ ಆ ಕಾರ್ಯದಲ್ಲಿ ತಕ್ಕ ಸಮಯದಲ್ಲಿ ನೀವು ಚಿತ್ತಾನುಸಾರವಾಗಿ ಅದನ್ನು ಹೊಂದ್ಕೊಳ್ಳಿ. ಮಕ್ಕಳ ವಿದ್ಯಾಭ್ಯಾಸ, ಆರೋಗ್ಯ, ಅವರ ಜೀವನದ ಅವಶ್ಯಕತೆಗಳ ಅಗತ್ಯಗಳು, ಯೌವನಸ್ಥರ ವಿದ್ಯಾಭ್ಯಾಸ, ಆರೋಗ್ಯ, ಅವರ ಜೀವನದ ಅವಶ್ಯಕತೆಗಳ ಅಗತ್ಯಗಳು, ಕೆಲಸ, ಬಿಸಿನೆಸ್, ಸೇವೆ, ವಿವಾಹ ಕಾರ್ಯ, ವಯಸ್ಸಾದವರ ಜೀವನ ಅವಶ್ಯಕತೆಗಳ ಅಗತ್ಯಗಳು, ಆರೋಗ್ಯ, ಸೇವೆ, ಯಾವ ಕಾರ್ಯದಲ್ಲಿ ಅವರು ನಿರೀಕ್ಷೆ ಉಳ್ಳವರಾಗಿದ್ದಾರೆ ಆ ಕಾರ್ಯದಲ್ಲಿ ತಕ್ಕ ಸಮಯದಲ್ಲಿ ನಿಮ್ಮ ಚಿತ್ತಾನುಸಾರವಾಗಿ ಅವ್ರದನ್ನು ಹೊಂದ್ಕೊಳ್ಳಿ. ಆಮೇನ್. ನೀವು ಹಾಗೆ ಮಾಡೋ ಪ್ರೀತಿಗಾಗಿ, ನಂಬಿಗಸ್ತಿಕೆಗೆ ನಿಮಗೆ ಸ್ತೋತ್ರ. ನಮ್ಮ ಪ್ರಾರ್ಥನೆಯನ್ನು ನೀವು ಕೇಳಿದ್ದೀರಾ, ಅದರಂತೆ ನಡೆಸ್ತಿರೋದಕ್ಕಾಗಿ ಸ್ತೋತ್ರ. ನಮ್ಮ ಪ್ರಾರ್ಥನೆಯನ್ನು ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತರ ಅತಿ ಪರಿಶುದ್ಧವಾದ ನಾಮದಲ್ಲಿ ಪ್ರಾರ್ಥಿಸಿ ನಿಮ್ಮ ಪಾದಗಳು ಸಲ್ಲಿಸಿ ನಾವು ಬೇಡುವಂತಿದ್ದೇವೆ, ನಮ್ಮ ಜೀವಗಳ ತಂದೆ. ಆಮೇನ್. ಗಾಡ್ ಬ್ಲೆಸ್ ಯು ಆಲ್. ದೇವರು ತಾನೇ ಅದರ ವಾಕ್ಯಗಳ ಮೂಲಕವಾಗಿ ನಮ್ಮ ಸಂಗಡ ಮಾತನಾಡಿದ್ದಾರೆ, ನಮ್ಮನ್ನು ಆಶೀರ್ವದಿಸಿದ್ದಾರೆ. ಆಮೇನ್. ಆಲ್ ದಿ ಬೆಸ್ಟ್.